ಇವತ್ತು ಎಂತ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಅಂತಂದ್ರೆ ಕೆಟ್ಟ ತಾಯಿಗೆನೆ ತನ್ನ ಮಗು ಬೇಡ ಇರುವಂತಹ ಕಾಲಘಟ್ಟದಲ್ಲಿ ನಿಂತಿದ್ದೀವಿ. ಕೆಟ್ಟ ತಾಯಿನೇ ತನ್ನ ಮಗುವನ್ನ ನಿರ್ಲಕ್ಷಿಸುವಂತಹ, ಯಾರಿಗೋ ದೊಡ್ಡ ಕೊಡುವಂತಹ, ಎಲ್ಲೋ ಬಿಸಾಕಿ ಹೋಗುವಂತಹ ಕಾಲಘಟ್ಟದಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಈಗಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಕ್ಷರಶಃ ದಯವಿಟ್ಟು ಮಾತಾಡಬಾರ್ದು. ಯಾವ ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರ ಅನ್ನುವಂಥದ್ದು ಒಂದು ತಾಯಿ ಅಂತ ನಾನು ಅಥವಾ ನನ್ನಂತೂ ಭಾವಿಸಿದ್ದೀವಿ. ಒಂದು ತಾಯಿಯ ರೀತಿಯಲ್ಲಿ ಸರ್ಕಾರ ಯೋಚಿಸಬೇಕು. ಮೇಲಿನಿಂದ ಕೆಳಗಡೆಗಲ್ಲ ನಾವು ಸರ್ಕಾರ ಯೋಚನೆ ಮಾಡಬೇಕಾಗಿರೋದು, ಕೆಳಗಿನಿಂದ ಮೇಲ್ಗಡೆಗೆ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರಗಳು ಯೋಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಸರ್ಕಾರನೇ ರೂಪಿಸಿರುವಂತಹ ಸರ್ಕಾರಿ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಸರ್ಕಾರಿ ಶಾಲೆಗಳು. ಇವತ್ತು ಇಂತಹ ಶಿಕ್ಷಣವನ್ನ, ಮೂಲಭೂತ ಹಕ್ಕಾಗಿರುವಂತಹ ಶಿಕ್ಷಣವನ್ನ ಸರ್ಕಾರನೇ ಕೊಡೋದಕ್ಕೆ ಹಿಂದೇಟ್ ಹಾಕ್ತಾ ಇರುವಂತಹ, ಅದಕ್ಕೆ ಪರ್ಯಾಯ ಬೇರೆ ವ್ಯವಸ್ಥೆಗಳನ್ನ ರೂಪಿಸ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ಮುಂದೆ ಬಹುದೊಡ್ಡ ಸವಾಲುಗಳಿವತ್ತು ಎದುರಾಗಿದ್ದಾವೆ. ಈಗ 75 ವರ್ಷಗಳೇ ಕಳೆದು ನಾವು ಸಂವಿಧಾನವನ್ನು ಅಳವಡಿಸಿಕೊಂಡು, ಸಂವಿಧಾನದಲ್ಲಿ ನಾವು ಮುಖ್ಯವಾಗಿ ಅಳವಡಿಸಿಕೊಂಡಿರುವಂತದ್ದು ಶಿಕ್ಷಣ ಹಕ್ಕು. ಶಿಕ್ಷಣ ಒಂದು ಮೂಲಭೂತವಾಗಿರುವಂತಹ ಹಕ್ಕು ಅಂತ 75 ವರ್ಷಗಳ ಹಿಂದೆನೆ ನಾವು ಘಂಟಾಘೋಷವಾಗಿ ಘೋಷಿಸಿಕೊಂಡು, ಇದು ನಮ್ಗೆ ಉಚಿತವಾಗಿ ಸಿಗ್ಬೇಕು, ಸಮಾನವಾಗಿ ಸಿಗ್ಬೇಕು, ಎಲ್ಲರಿಗೂ ಕೂಡ ಇದು ಶಿಕ್ಷಣ ಅನ್ನುವಂಥದ್ದು ಸಿಗುವಂತ ಆಗ್ಬೇಕು ಅಂತ ರೂಪಿಸಿಕೊಂಡಿರುವಂತಹ ಕಾಯ್ದೆಯನ್ನ ನಾವಿವತ್ತು ಮೂರಾವಟ್ಟೆ ಮಾಡ್ತಾ ಇರೋರು ಯಾರು ಅಂತಂದ್ರೆ ನಮ್ಮ ಸರ್ಕಾರಗಳು. ಇದನ್ನ ಹೇಳೋದಕ್ಕೆ ನಾವು ಹಿಂಜರಿಬೇಕಾಗಿಲ್ಲ, ಜನರಿಗೆ ಬೇಕಾಗಿದೆ. ಆದ್ರೆ ಇದನ್ನ ವಿರೋಧಿಸ್ತಾ ಇರೋರು ಅಥವಾ ಇದನ್ನ ಮುರಿದು ಹಾಕ್ತಾ ಇರುವಂತವರು, ಸರ್ಕಾರನೇ ರೂಪಿಸಿರುವಂತಹ ತತ್ವಗಳನ್ನ ಮುರಿದು ಹಾಕ್ತಾ ಇರುವಂತದ್ದು ಸರ್ಕಾರದ ನೀತಿಗಳು, ನಿಯಮಗಳು. ತನ್ನದೇ ಸರ್ಕಾರಕ್ಕೆ ತಂದೆ ಶಿಕ್ಷಣ ವ್ಯವಸ್ಥೆ ಬೇಕಿಲ್ಲ. ನಮ್ಮ ಶಿಕ್ಷಣ ಮಂತ್ರಿಗಳು, ಸಚಿವರು ಹೇಳೋ ಮಾತು ಕೇಳಿದ್ರೆ ನಗಬೇಕು ಆಡ್ಬೇಕು ಅಂತ ಗೊತ್ತಾಗಲ್ಲ. ಅವರು ಇಡೀ ಶಿಕ್ಷಣಕ್ಕೆ, ಶಿಕ್ಷಣ ವ್ಯವಸ್ಥೆಗೆ ಶಿಕ್ಷಣ ಸಚಿವರಾಗಬೇಕಾಗಿದ್ದವರು ಅವರು ಬರೀ ಪಬ್ಲಿಕ್, ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮಾತ್ರ ಸಚಿವರಾಗಿದ್ದಾರೆ ಅಂತ ಅನ್ನಿಸ್ತಾ ಇದ್ದಾರೆ. ಅವರು ಇಡೀ ಮಾತಿನ ಒಳಾರ್ಥಗಳು ಹೇಗಿದೆ ಅಂದ್ರೆ, ಕರ್ನಾಟಕ ಪಬ್ಲಿಕ್ ಶಾಲೆ ಮಾತ್ರ ಎಲ್ಲರಿಗೂ ಒಂದು ತುಂಬಾ ದೊಡ್ಡ ಪರಿಹಾರ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇದರಂತಹ ಹಾಸ್ಯಾಸ್ಪದವಾಗಿರುವಂತದ್ದು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಸಮಗ್ರವಾಗಿ ಅವರು ನೋಡಬೇಕು ಮತ್ತು ಹಳ್ಳಿಗಾಡಿನ ದೃಷ್ಟಿಯಿಂದ ನೋಡಬೇಕು. ಅಂಚಿಗೊತ್ತರಿಸಲ್ಪಟ್ಟಂತಹ ಸಮುದಾಯಗಳ ದೃಷ್ಟಿಯಿಂದ, ತಳ ಜಾತಿ, ತಳವರ್ಗ ಮತ್ತೆ ಹೆಣ್ಣು ಮಕ್ಕಳು, ಇವರ ಶಿಕ್ಷಣದಿಂದ ಅವರು ಯೋಚನೆ ಮಾಡಬೇಕು ಈ ಶಿಕ್ಷಣ ವ್ಯವಸ್ಥೆಯನ್ನ ಅಂತ ನಾನು ಇವತ್ತು ಹಕ್ಕೊತ್ತಾಯವನ್ನ ನಿಮ್ಮ ಮುಂದೆ ಮಂಡಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರಾಸ್ತಾವಿಕ ಮಾತಾಡ್ತಾ ಸಂಗಾತಿಗಳು ಹೇಳೋದು, ಕಳೆದ 3.5 ವರ್ಷಗಳಿಂದ ಈ ಶಿಕ್ಷಣ ಉಳಿಸಿ ಹೋರಾಟ ಪ್ರಾರಂಭ ಆಗಿದೆ. ಅದು ಬಹುಶಃ ನಿಮ್ಮ ಸಂಘಟನೆಯಿಂದ ಅದು ಪ್ರಾರಂಭ ಆಗಿದೆ, ಇತ್ತೀಚೆಗೆ ಇರಬಹುದು. ಆದ್ರೆ ಈ ಸರ್ಕಾರಿ ವ್ಯವಸ್ಥೆ ಉಳಿಬೇಕು, ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಅಂತ ಹೇಳಿ ದಶಕಗಳಿಂದ ಹೋರಾಟಗಳು ನಡೀತಾ ಇದೆ. ಎಲ್ಲ ರೀತಿಯ ಹೋರಾಟ, ಬೀದಿ ಹೋರಾಟಗಳು ನಡೀತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ, ಹಕ್ಕೊತ್ತಾಯ ಮಂಡನೆ ನಡೀತಾ ಇದೆ, ಕಾನೂನು ಹೋರಾಟಗಳನ್ನು ಕೂಡ ನಾವು ರೂಪಿಸಿದ್ವಿ. 2011ರಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿದ್ವಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಅಂತ ಹೇಳಿ. 2011ರಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮೊದಲ ಬಾರಿಗೆ ಅಧಿಕೃತವಾದಂತಹ ಘೋಷಣೆ ಬಂದಿದ್ದು, ಸರ್ಕಾರಿ ಆದೇಶ ಬಂದಿದ್ದು ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಹೇಳಿ 2011ರಲ್ಲಿ. ಅವಾಗ ನಾವು ಹೈಕೋರ್ಟ್ ಅಲ್ಲಿ ಪ್ರಕರಣವನ್ನ ದಾಖಲಿಸಿದ್ದೀವಿ. ಆ 1.5 ರವಿವರ್ಮ ಕುಮಾರ್ ಅವರೇನೆ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ರವಿವರ್ಮ ಕುಮಾರ್ ಅವರು, ನಿಮ್ಮೆಲ್ಲರಿಗೂ ಗೊತ್ತಿರುವಂತವರು, ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರೇನೆ ಈ ಕೇಸ್ ಪ್ರಕರಣವನ್ನ ಹೈಕೋರ್ಟ್ ನಲ್ಲಿ ದಾಖಲಿಸಿ ಮುಂದೆ ತಗೊಂಡು ಹೋಗಿದ್ರು. ಅವತ್ತು 1.5 ವರ್ಷಗಳ ತಕ್ಷಣದಲ್ಲಿ ಅದನ್ನ ಆದೇಶವನ್ನ ಏನು ತಡೆಗಟ್ಟಬೇಕು ಅಂತ ಹೇಳಿ ಒಂದು ತಕ್ಷಣದಲ್ಲಿ ಆದೇಶ ಬಂತು ಕೋರ್ಟ್ ನಿಂದ. ನಂತರದ ಹಂತದಲ್ಲಿ ಕೋರ್ಟ್ ಏನು ಆದೇಶ ಕೊಡ್ತು ಅಂತಂದ್ರೆ, ತೀರಾ ಮಕ್ಕಳು ಕಡಿಮೆಯಾಗಿ ಸರ್ಕಾರಿ ಶಾಲೆ ಮುಚ್ಚುವಂತ ಹಂತ ಬಂದಿದ್ರೆ, ಮುಚ್ಚುವ ಮೊದಲು ಆ ಒಂದು ಮಗು ಇರಲಿ, 2 ಮಗು ಇರಲಿ, ಆ ಪ್ರತಿ ಮಗುವಿಗೂ ಪಕ್ಕದ ಶಾಲೆಗೆ ಹೋಗೋದಕ್ಕೆ ವಾಹನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ತೀರ್ಪು ನೀಡಿತ್ತು.
ಹೈಕೋರ್ಟ್ 2012 ಮಾರ್ಚ್ ನಲ್ಲಿ ಬಂದಿದೆ ತೀರ್ಪು. ತೀರ್ಪಿನ ಪ್ರತಿ ನನ್ನ ಹತ್ರ ಇದೆ, ಬೇಕಿದ್ದವ್ರು ಆಮೇಲೆ ನಾನು ಆಮೇಲೆ ಕೊಟ್ಟಿದ್ದೀನಿ, ಹೋರಾಟಗಾರರಿಗೆಲ್ಲ ತೀರ್ಪಿನ ಪ್ರತಿಯನ್ನು ಕೊಟ್ಟಿದ್ದೀನಿ. ತೀರ್ಪು ಬಂದಿದ್ದು ಸರ್ಕಾರಿ ಶಾಲೆಯನ್ನ ತೀರಾ ಮುಚ್ಚುವಂತ ಹಂತ ತಲುಪಿದ್ರೆ 1 ಅಥವಾ 2 ಮಕ್ಕಳಿದ್ದು ಅಥವಾ ಮಕ್ಕಳೇ ಇದ್ದಂತಾಗಿ ಆ ಶಾಲೆಯಲ್ಲಿ ಓದ್ತಿರುತ್ತಲ್ಲ 1 ಅಥವಾ 2 ಮಗು, ಆ ಮಗು ಪಕ್ಕದ ಶಾಲೆಗೆ ಹೋಗಿ ಓದುವಂತಹ ವ್ಯವಸ್ಥೆಗೆ ವಾಹನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಪು ನೀಡಿತ್ತು. ಆದ್ರೆ ಎಂತ ಜಾಣತನ ಸರ್ಕಾರಗಳು ಇವತ್ತು ಹೇಳ್ತಾ ಇರೋದು ಸುಳ್ಳಿಗೆ ಇನ್ನೊಂದು ಉದಾಹರಣೆ. ಈಗ 10 ವರ್ಷಗಳ ಮುಂಚೆ ಅಲ್ಲ, 15 ವರ್ಷಗಳ ಮುಂಚೆನೆ ಆಗಿದ್ದೇನು ಅಂತಂದ್ರೆ, ವಾಹನ ವ್ಯವಸ್ಥೆ ಅಂತ ಇದ್ದಿದ್ದನ್ನ ವಾಹನ ಭತ್ಯೆ ಅಂತ ತಿದ್ದುಪಡಿ ಮಾಡಿಕೊಂಡು ಸರ್ಕಾರಗಳು ಆ ಮಕ್ಕಳಿಗೆ ವಾಹನ ಭತ್ಯೆ ಅಂತ ಹೇಳಿ ಹೆಸರಿನಲ್ಲಿ ಜುಜುಬಿ ಚಿಲ್ಲರೆ ಕಾಸುಗಳನ್ನ ಕೊಡ್ತಾ ಬಂದಿದ್ದಾರೆ. ಅದು ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಕೊಟ್ಟಿಲ್ಲ. ಎಲ್ಲೆಲ್ಲೋ ಒಂದೊಂದು ಕಡೆಗಳಲ್ಲಿ ಮಾತ್ರ ಈ ಭತ್ಯೆಯನ್ನ ಕೊಡುವಂತದ್ದು ನಡ್ಕೊಂಡು ಬಂದಿದೆ. ಭತ್ಯೆ ಕೊಟ್ಬಿಟ್ರೆ ಮುಗಿತಾ? ವಾಹನ ವ್ಯವಸ್ಥೆನೇ ಇದೆ ಅಂತ ಎಷ್ಟು ಹಳ್ಳಿಗಳಿದಾವೆ ನಮ್ಮಲ್ಲಿ. ಸುಭಾಷ್ ಮಾತಾಡ್ತಾ ಹೇಳಿದ್ರಲ್ಲ, ಪಕ್ಕದ 5 ಕಿಲೋಮೀಟರ್ 4 ಕಿಲೋಮೀಟರ್ಗೆ ಬಸ್ ಇಲ್ಲ. ಅಂತದ್ರಲ್ಲಿ ನೀವು ವಾಹನ ಭತ್ಯೆಗೆ ಕೊಟ್ಬಿಟ್ಟು ನೀವೇನಾದ್ರೂ ಮಾಡ್ಕೊಳ್ಳೋದ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಹೇಳಿದ್ರೆ ಯಾವ ಮಕ್ಕಳನ್ನು ಕಳಿಸ್ತಾರೆ? ಪೋಷಕರಿಗೆ ಇವತ್ತು ದುಡಿದು ತಿನ್ನುವಂತಹ ಅವತ್ತು ದುಡಿದು ತಿನ್ನುವಂತಹ ಸಂದರ್ಭದಲ್ಲಿ ಇರುವಂತಹ ಪೋಷಕರು ಮನೆ ಮುಂದೆ ಇದ್ರೆ ಕಳ್ಸೋದಕ್ಕೆ, ಶಾಲೆಗೆ ಕಳ್ಸೋದಕ್ಕೆ ಕಷ್ಟ. ಅಂತದ್ರಲ್ಲಿ ಯಾವುದೋ ಬೇರೆ ಊರಿಗೆ ಅತ್ಯಂತ ಅಸುರಕ್ಷಿತವಾಗಿರುವಂತ ಸಂದರ್ಭದಲ್ಲಿ ಇವತ್ತಿದೀವಿ ನಾವು. ಹೆಣ್ಣು ಮಕ್ಕಳುಗಳನ್ನ ಹೆಂಗಪ್ಪ ಒಬ್ಬರೇ ಆಚೆ ಕಡೆ ಕಳಿಸೋದು ಅನ್ನುವಂತ ಸಂದರ್ಭದಲ್ಲಿ 3, 4, 5 ಕಿಲೋಮೀಟರ್ಗಳು ನಡ್ಕೊಂಡು ಹೋಗಿ ಒಂದು ಮಗು ಸರ್ಕಾರಿ ಶಾಲೆಯನ್ನ ತಲುಪುವಂತ ವ್ಯವಸ್ಥೆಗೆ ಈ ಸರ್ಕಾರ ತಂದಿಟ್ಟಿದೆಯಲ್ಲ ನಮ್ಮನ್ನ. ಇದಕ್ಕೆ ನಾವು ಏನಂತ ಪ್ರಶ್ನೆ ಮಾಡ್ಬೇಕು ಸರ್ಕಾರವನ್ನ? ಈ ರೀತಿಯಾದಂತಹ ಅವ್ಯವಸ್ಥೆಗಳ ಮೂಲಕ ಇವತ್ತು ಅಂದಾಜು 40,000ದಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ 6,000ದಷ್ಟು, ಒಂದು ಗ್ರಾಮ ಪಂಚಾಯತಿಗೆ ಒಂದು ಪಬ್ಲಿಕ್ ಶಾಲೆ, ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ ಅಂದಾಜು 6,000 ಚಿಲ್ಲರೆ, ಗ್ರಾಮ ಪಂಚಾಯತ್ ಒಂದರಂತೆ ಅಂತಂದ್ರೆ ಶಾಲೆಗಳನ್ನ ತೆರೆದುಕೊಂಡಿದೆ. ಇದಕ್ಕೆ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನಾವು ಈ ತೆರಿಗೆ ಹಣವನ್ನು ಉಪಯೋಗಿಸಲ್ಲ, CSR ಫಂಡ್ ಅನ್ನ ಖಾಸಗಿಯಾಗಿ ನಾವು ಪಡ್ಕೊಳ್ತೀವಿ ಅಂತ ಹೇಳಿ. ಆಯ್ತು, ಇವತ್ತು CSR ಫಂಡ್ ಅನ್ನ ನೀವು ತಗೊಳ್ತೀರಾ, ನಾಳೆ ಅವರ ಜೀವನಾಳಗಳಾಗಿ ಅವ್ರಿಗೆ ನಾವು ಭಿಕ್ಷೆ ಕೇಳೋಂತರಾಗಿ ನಾವು ಮುಂದೆ ಕೈ ಹೊಡ್ಕೊಂಡು ನಿಂತ್ಕೋಬೇಕಾಗುತ್ತಲ್ಲ. ಇವತ್ತೇನೋ ಅದನ್ನ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಹಣ ಕೊಡ್ಬೋದು. ಮುಂದೆ ನಡೆಸೋದು ಹೇಗೆ ಇವರು ಶಾಲೆಯನ್ನ? ಅವತ್ತು ಮತ್ತೆ ಭಿಕ್ಷೆ ಎತ್ಕೊಂಡು ನಿಂತ್ಕೊಳಕ್ಕಾಗತ್ತ? ಈ ರೀತಿ ಅತ್ಯಂತ ಏನು ಒಂದು ಅವೈಜ್ಞಾನಿಕವಾದಂತಹ ನೀತಿ ನಿಯಮಗಳನ್ನ ಇವತ್ತು ಸರ್ಕಾರ ರೂಪಿಸಿಕೊಂಡು ಅದನ್ನ ಬಡ ಮಕ್ಕಳ ಮತ್ತು ತಳಹಂತದ ಮಕ್ಕಳ ತಲೆ ಮೇಲೆ ಗೊತ್ತಾಗುವಂತದ್ದು ಇದೆಯಲ್ಲ, ಇದನ್ನ ನಾವೆಲ್ಲರೂ ಸೇರಿ ಉಗ್ರವಾಗಿ ಖಂಡಿಸಬೇಕಾದಂತಹ ಸ್ಥಿತಿನ ನಾವು ಇವತ್ತಿದ್ದೀವಿ. ನನಗೆ ATS ಅವರ ಹೋರಾಟಕ್ಕೆ ನಿಜವಾಗೂ ನನಗೆ ತುಂಬಾ ಸಂತೋಷ ಆಗುತ್ತೆ. ಅವರು ನಿಜವಾಗಿ ಜನರ ಮಧ್ಯೆ ಇಳಿದು ಈ ಹೋರಾಟವನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಜನರನ್ನ ಮತ್ತೆ ಮಕ್ಕಳುಗಳನ್ನ, ಪೋಷಕರನ್ನ ಸಂಘಟಿಸಿ ಅವರನ್ನ ಈ ಸರ್ಕಾರಿ ಶಾಲೆ ಉಳಿವಿಗಾಗಿ ಅವ್ರನ್ನ ಸಂಘಟಿಸುವಂತದ್ದು ಮತ್ತು ಅವ್ರನ್ನ ಮುನ್ನೆಲೆಗೆ ತರುವಂತೆ ಮಾಡ್ತಾ ಇರುವಂತ ಪ್ರಯತ್ನಗಳಿಗೆ ನಾನು ಸದಾಕಾಲ ನನ್ನ ಬೆಂಬಲ ಅವರಿಗೆ ಇರುತ್ತೆ ಅಂತ ಹೇಳ್ತೀನಿ. ನಾನು ಉಗ್ರದರ್ಶನಗಳು ಇರ್ಬೋದು, ಮತ್ತೆ ನ್ಯಾಯ ಇರ್ಬೋದು, ನಾವು ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ಮತ್ತೊಬ್ರು ಬರ್ಲಿಲ್ಲ ಅಲ್ಲ, ನಮಗೆ ಬೇಕಾಗಿದೆ ಇವತ್ತು ನಾವು ಧ್ವನಿ ಎತ್ತಬೇಕು. ನಾವಂತೂ ಹೋರಾಟಗಾರರು ಯಾವುದೇ ನಿಷ್ಪಕ್ಷಪಾತವಾಗಿ ಪೂರ್ವಗ್ರಹಗಳಿಂದ ನಾವು ಯಾರು ಇರ್ತೀವೋ ನಾವು ಅವ್ರು ಇರ್ತೀವಿ, ಯಾರು ಬರ್ಲಿಲ್ವೋ ಅವ್ರ ಮನೇಲಿ ಇರ್ಲಿ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಡ. ಯಾರು ಇಲ್ಲಿ ಬಂದಿದಾರಲ್ವಾ ಅವ್ರು ಬೇಕಾಗಿದೆ ಇವತ್ತು ಸರ್ಕಾರಿ ಶಾಲೆ. ನಮ್ಮ ಹಳ್ಳಿಯಲ್ಲಿ ನಮ್ಮ ಶಾಲೆ ಇರ್ಬೇಕು ಅಂತ ಹೇಳಿ ನೋಡಿ, ತಾಯಂದಿರು ಇವತ್ತು ಹೆಚ್ಚು ಜನ ಬಂದಿದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ. ತಾಯಂದಿರು ಇವತ್ತು ಬಂದಿದ್ದಾರೆ. ನಮ್ಮ ಮುಖಂಡರೆಲ್ಲರೂ ಕೂಡ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಮತ್ತೆ ಹೋರಾಟದ ಸಂಗಾತಿಗಳಿದ್ದಾರೆ, ರೈತ ಸಂಗಾತಿಗಳು, ಕಾರ್ಮಿಕ ಸಂಗಾತಿಗಳು, ದಲಿತ ಸಂಘರ್ಷ ಸಮಿತಿಯವರು ಎಲ್ಲರೂ ಇದ್ದಾರೆ. ಇವರಿಗೆ ಬೇಕು ನಮಗೆ ಈ ಶಾಲೆ ಅಂತ ಅನ್ಸಿದೆ. ಯಾಕಂದ್ರೆ ಒಂದು ಸರ್ಕಾರಿ ಶಾಲೆ ಅಂದ್ರೆ ಒಂದು ಸಾಂಸ್ಕೃತಿಕ ತಾಣ. ಒಂದು ಹಳ್ಳಿನಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ನೀವು ಸಾಯಿಸ್ತಾ ಇದ್ದೀರಾ ಅಂತಂದ್ರೆ ಇಡೀ ಸಾಂಸ್ಕೃತಿಕವಾಗಿರುವಂತಹ ಒಂದು ಚೌಕಟ್ಟನ್ನ ನೀವು ನಿರ್ನಾಮ ಮಾಡ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ನಾವು ಗೊತ್ತಿ ಹೇಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಿ ಶಾಲೆಯ ಉಳಿವಿಗಾಗಿ ನಮ್ಗೆ ಏನ್ ಬೇಕಾಗಿದೆ ಅನ್ನೋದನ್ನ ಪೂರ್ತಿ ಚೌಕಟ್ಟುಗಳನ್ನ ಇಟ್ಟುಕೊಂಡು ನಾವಿವತ್ತು ಮುಂದುವರಿಬೇಕಾದಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಮುಖ್ಯವಾಗಿ ನಾವು ಕೇಳಬೇಕಾಗಿರೋ ಪ್ರಶ್ನೆ, ನಾನು ನಿರಂಜನ ರಾಜ್ಯದಲ್ಲಿ
ಶ್ರೀಪಾದ್ ಭಟ್ರು ಶಿಕ್ಷಣ ತಜ್ಞರ ಜೊತೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೀನಿ. ನಾನು ಕೂಡ ಕಳೆದ 2 ದಶಕದಿಂದ ಶಿಕ್ಷಣ ಹಕ್ಕಿಗಾಗಿ ಕೆಲಸ ಮಾಡ್ತಾ ಬಂದಿರೋಳು. ಇತ್ತೀಚೆಗೆ ಕೆಲವು ದಿನ ಈಗ ನಾವಿಲ್ಲಿ ಮುಂದಿನ ವಾರದಲ್ಲಿ ಮಹಿಳಾ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಇಟ್ಕೊಂಡಿರೋದ್ರಿಂದ ಅದರಲ್ಲೂ ವ್ಯಸ್ತರಾಗಿರೋದ್ರಿಂದ ನಾನು ಇದಕ್ಕೆ ಹೆಚ್ಚು ತೊಡಗಿಸ್ಕೊಳಕ್ ಆಗದೆ ಇದ್ರು ನನ್ನ ಮಿಡಿತ ಕುಡಿತಗಳು ಖಂಡಿತವಾಗೂ ಇದ್ರ ಜೊತೆಗಿದೆ. ಹಾಗಾಗಿ ಅವರ ಜೊತೆನಲ್ಲಿ ನಾನು ಮಾತಾಡ್ತಾ ಬಂದ ಹಾಗೆ ನಾನು ನಿನ್ನೆ ಕೂಡ ನಿರಂಜನ ಜೊತೆ ಮಾತಾಡಿದೆ. ಎಷ್ಟು ಸ್ಪಷ್ಟವಾದಂತಹ ಶಿಕ್ಷಣ ಹಕ್ಕಿನ ಉಲ್ಲಂಘನೆ ಅನ್ನೋದನ್ನ ನಾವು ಮೊದಲು ಗುರುತಿಸಬೇಕು. ಒಂದು ಕಡೆ ನಾವು ಈ ಕಡೆ ಬೀದಿ ಹೋರಾಟವನ್ನ ಮಾಡ್ತಾನೆ, ಇನ್ನೊಂದು ಕಡೆ ಕಾನೂನು ಹೋರಾಟ ಮಾಡೋದಕ್ಕೆ ಕೂಡ ನಾವು ತಯಾರಾಗಬೇಕು. ನಾನು ಸುಭಾಷ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವತ್ತಿನಿಂದ, ಏನಂದ್ರೆ ಇದು ಶಿಕ್ಷಣ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ. 1 ಕಿಲೋಮೀಟರ್ ಒಳಗಡೆ ಕಿರಿಯ ಪ್ರಾಥಮಿಕ ಶಾಲೆ ಇರಬೇಕು ಒಂದು ಹಳ್ಳಿ ಮಗುವಿಗೆ, 3 ಕಿಲೋಮೀಟರ್ ಒಳಗಡೆ ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 5 ಕಿಲೋಮೀಟರ್ ಒಳಗಡೆ ಒಂದು ಪ್ರೌಢಶಾಲೆ ಇರಬೇಕು. ಇದು ದೊರಕಿಸಿಕೊಡುವಂಥದ್ದು ಎಲ್ಲ ಸರ್ಕಾರದ ಕರ್ತವ್ಯ. ಇದನ್ನ ಕೇಳುವಂಥದ್ದು ನಮ್ಮ ಹಕ್ಕು ಇರಬೇಕು, ದೊರಕಿಸಬೇಕು. ಆದ್ರೆ ಒಂದೇ ಒಂದು ಈ 2-3 ದಶಕದಿಂದ ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಸರ್ಕಾರ ಹೊಸದಾಗಿ ಪ್ರಾರಂಭಿಸಿಲ್ಲ. ಅದಕ್ಕೆ ಬದಲಾಗಿ 10,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿದ್ದಾವೆ. ಅದಕ್ಕೆ ಪರ್ಯಾಯವಾಗಿ ಖಾಸಗಿ ಶಾಲೆಗಳು ಪ್ರತಿ ವರ್ಷ 500ರಿಂದ 700 ಶಾಲೆಗಳು ಪ್ರತಿ ವರ್ಷ ರಾಜ್ಯದಲ್ಲಿ ಹೊಸದಾಗಿ ಹುಟ್ಟುಕೊಳ್ತಾ ಇದ್ದಾವೆ. ಏನ್ ಮಾಡಕ್ಕೆ ಹೊರಟಿದ್ದೀರಾ ನೀವು ಅಂತ ಹೇಳಿ ಮೂಗು ಹಿಡಿದು ಪ್ರಶ್ನೆ ಮಾಡ್ಬೇಕು ಸರ್ಕಾರವು. ನಾವು ಮೂಗು ಹಿಡಿದ್ರೆ ಮಾತ್ರ ಬಾಯಿ ಬಿಡೋದಕ್ಕೆ ಸಾಧ್ಯ. ಮೂಗು ಹಿಡಿಬೇಕು ಅಂದ್ರೆ ನಾವು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಮಾತಾಡ್ಬೇಕೇ ಹೊರತು ಅವರಿಗೆ ಪೂರ್ವವಾಗಿ ಪಬ್ಲಿಕ್ ಶಾಲೆ ಹೇಗ್ ಮಾಡ್ತೀರಾ, ಏನ್ ಮಾಡ್ತೀರಾ, ಏನ್ ವ್ಯವಸ್ಥೆ ಮಾಡ್ತೀರಾ ಹಿಂಗೆಲ್ಲ ಪ್ರಶ್ನೆ ಮಾಡೋದು ಅವ್ರನ್ನ ಕೂತ್ಕೊಂಡು ಸ್ಟುಡಿಯೋದಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪತ್ರಕರ್ತರು. ಸರ್ಕಾರಿ ಶಾಲೆ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅದನ್ನ ಯೋಚನೆ ಮಾಡ್ಬೇಕು. ಒಂದು ಜನಪರವಾಗಿರುವಂತಹ ಮೀಡಿಯಾ ಆಗ್ಲಿ ಅಥವಾ ಪತ್ರಕರ್ತರಾಗ್ಲಿ ಅಥವಾ ಹೋರಾಟಗಾರರಾಗ್ಲಿ ಅವ್ರು ಸರ್ಕಾರಕ್ಕೆ ಪೂರ್ವವಾಗಲ್ಲ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರಗಳನ್ನ ಹೊರಡಿಸ್ಕೊಳ್ಳೋದು. ಸುಲಭದ ಮಾತುಗಳನ್ನ ಆಡ್ತಾ ಇದ್ದಾರೆ ಇವತ್ತು. ಇದನ್ನೆಲ್ಲವನ್ನೂ ಕೂಡ ನಾವು ವಿರೋಧಿಸಬೇಕು ಅಂತ ಹೇಳ್ತಾ, ಈಗಾಗಲೇ ನಾವು ಸುಭಾಷ್ ಕೂಡ ಮಾತಾಡುವಾಗ ಹೇಳಿದ್ರು, ನಮ್ಮ ಹತ್ರ ಅಧಿಕೃತವಾದಂತಹ ದಾಖಲೆಗಳಿದೆ, ಜೀವೋಗಳಿದೆ. ಯಾದಗಿರಿನಲ್ಲಿ, ಚನ್ನಪಟ್ಟಣದಲ್ಲಿ ಮತ್ತೆ ಚಿತ್ರದುರ್ಗ, ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಇಲಾಖೆನೇ ಸ್ವತಃ ಸರ್ಕಾರಿ ಶಾಲೆಗಳ ಹಳ್ಳಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಆದೇಶವನ್ನು ಹೊರಡಿಸಿದೆ. ಈ ಪಬ್ಲಿಕ್ ಶಾಲೆಯನ್ನು ತೆರಿಬೇಕು ಅನ್ನೋ ಕಾರಣಕ್ಕೆ ಅದರ ಆದೇಶ ಪ್ರತಿಗಳು ನಮ್ಮ ಹತ್ರ ಇದೆ. ಇದನ್ನ ಇಟ್ಕೊಂಡು ನಾವು ಇವತ್ತು ಕಾನೂನು ಹೋರಾಟವನ್ನ ಮಾಡಬೇಕು. ಯಾವ ಆಧಾರದ ಮೇಲೆ ಒಂದು 70, 80, 100 ಮಕ್ಕಳಿರುವಂತಹ ಶಾಲೆಗಳನ್ನ ಯಾವ ಆಧಾರದಲ್ಲಿ ಮುಚ್ಚಕ್ಕೆ ಹೊರಟಿದ್ದೀರಾ ನೀವು? ಈ ಪ್ರಶ್ನೆಯನ್ನ ಮಾಡಬೇಕು. ಶಿಕ್ಷಣ ಕಾಯ್ದೆ ಉಲ್ಲಂಘನೆ ಆಗ್ತಾ ಇದೆಯಲ್ಲ, 1 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್ ಇರಬೇಕಾದಂತ ಶಿಕ್ಷಣ ವ್ಯವಸ್ಥೆ ನೀವು ಕೊಡ್ತಾ ಇಲ್ವಲ್ಲ, ನಿರ್ನಾಮ ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಅಧಿಕಾರ ಯಾರು ಕೊಟ್ಟರು ಅಂತ ಅದೇ ಸಂವಿಧಾನವನ್ನು ಇಟ್ಕೊಂಡು ನಾವಿವತ್ತು ಪ್ರಶ್ನೆಯನ್ನ ಕೋರ್ಟ್ಗಳಲ್ಲಿ ಮಾಡಬೇಕು. ಇದ್ರ ಬಗ್ಗೆ ನಾವು ಸಂಘಟನೆಗಳು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಆಯ್ತಪ್ಪ, ಇವತ್ತು KPS ಮಾಡ್ತಾ ಇದಾರಲ್ಲ, ಅಲ್ಲಿ ಮಾಧ್ಯಮ ಯಾವುದು? ಇಂಗ್ಲಿಷ್ ಮಾಧ್ಯಮ. ಓಕೆ, ಇಂಗ್ಲಿಷ್ ಮಾಧ್ಯಮ ಇವತ್ತು ಎಲ್ಲರೂ ಬೇಕು ಅಂತಿದ್ದಾರೆ, ಆಯ್ತು ಇಂಗ್ಲಿಷ್ ಮಾಧ್ಯಮನೇ ಮಾಡಿ ಅಂತ ಬಿಡೋಣ. ಇಂಗ್ಲಿಷ್ ಮಾಧ್ಯಮ ಮಾಡಿದ ಮಾತ್ರಕ್ಕೆ ಇಂಗ್ಲಿಷ್ ಪಠ್ಯ ಪುಸ್ತಕಗಳನ್ನ ಇವರು ತಯಾರಿಸಿಕೊಂಡಿದ್ದಾರ? ಇಂಗ್ಲಿಷ್ ಶಿಕ್ಷಣವನ್ನ ಕೊಡೋದಕ್ಕೆ ಇವರು ಯಾರು ಶಿಕ್ಷಕರನ್ನ ತಯಾರು ಮಾಡಿದಾರ, ತರಬೇತಿ ಕೊಟ್ಟಿದಾರ? ಎಲ್ಲ ಕನ್ನಡ ಮೀಡಿಯಂ ಬೋಧಿಸ್ಕೊಂಡು ಬಂದಿರುವ ಶಿಕ್ಷಕರು ಪಾಪ ಅವರಿಗೆ ಬಹಳಷ್ಟು more than 70% ಶಿಕ್ಷಕರಿಗೆ ಇಂಗ್ಲಿಷ್ ಬರಲ್ಲ ಅವರಿಗೆ. ಅಂತ ಸ್ಥಿತಿ ಇದೆ. ಆಮೇಲೆ ಇದಕ್ಕೆ ಅಂತ ಹೇಳಿ ನಾವು ಬೇಕಾದಂತ ಇಂಗ್ಲಿಷ್ ಮೀಡಿಯಂಗೆ ಬೇಕಾದಂತ ಯಾವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡಿಲ್ಲ. ನೇರ ಅತ್ಯಂತ ಅವೈಜ್ಞಾನಿಕವಾಗಿ ತರಾತುರಿನಲ್ಲಿ ದುಡ್ಡು ಸಿಕ್ತು ಕೊಟ್ಟರು ಬಿಟ್ಟಿ, ಯಾರೋ ಕಂಪನಿಗಳವರಂತೆ CSR ಫಂಡ್ ಅಂತೆ ಸಿಕ್ತು, ಎಲ್ಲೆಷ್ಟೆಷ್ಟು ಹೋಯ್ತೋ ಗೊತ್ತಿಲ್ಲ, ನಮಗೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದನ್ನ ಹೇಳಕ್ಕೆ ನನಗೆ ನಾಚಿಕೆ ಅಂತಿಲ್ಲ. ತಾವು ಮಾಡ್ತೀವಪ್ಪ, ಈ ಸಲ 900 ಶಾಲೆ ಮಾಡ್ತಾರಂತೆ. ಪ್ರತಿ ಒಂದು ಕಡೆನೂ ಇದನ್ನ ನಾವು ಪ್ರಶ್ನೆ ಮಾಡಬೇಕು. ಇಂಗ್ಲಿಷ್ ಶಿಕ್ಷಣ ಕೊಡ್ತೀನಿ ಅಂತ ನೀವು ಹೇಳ್ತಿದ್ದೀರಲ್ಲ, ಯಾವ ಶಿಕ್ಷಣವನ್ನ ಕೊಡ್ತಿದ್ದೀರಾ? ಇದಕ್ಕೆ ಪಠ್ಯಕ್ರಮ ಮಾಡ್ಕೊಂಡು ನಮ್ಮ ಶಿಕ್ಷಣ ಹಕ್ಕು ಉಲ್ಲಂಘನೆ ಒಂದ್ ಕಡೆ ಆದ್ರೆ, ನಾವೇ ರೂಪಿಸಿಕೊಂಡಿರುವ ಶಿಕ್ಷಣ ಹಕ್ಕು ಕಾಯ್ದೆಯ ಉಲ್ಲಂಘನೆ ಕೂಡ, ಶಿಕ್ಷಣ ನೀತಿಯ ಉಲ್ಲಂಘನೆ ಕೂಡ ಇಲ್ಲಿ ಆಗ್ತಾ ಇದೆ. ಶಿಕ್ಷಣ ನೀತಿ ಏನ್ ಹೇಳುತ್ತೆ? ಸರ್ಕಾರಿ ಶಿಕ್ಷಣ ನೀತಿ ಕನ್ನಡ ಮಾಧ್ಯಮದಲ್ಲಿ ಬೋಧಿಸೋದಕ್ಕೆ ನಾವು ಒಪ್ಕೊಂಡಿರುವಂತದ್ದು. ಸರ್ಕಾರದಲ್ಲಿ ಎಷ್ಟು ಶಿಕ್ಷಕರು ಇರಬೇಕು ಅನ್ನುವಂಥದ್ದು ನಿಗದಿ ಆಗ್ಬೇಕು. ಅವರಿಗೆ ತರಬೇತಿಯನ್ನ ಸರಿಯಾಗಿ ಕೊಟ್ಟಿದ್ದೀರಾ ಅಂತ ನಿಗದಿ ಆಗ್ಬೇಕು.
ಇವರು, ಕರ್ನಾಟಕ ಪಬ್ಲಿಕ್ ಶಾಲೆ ಸಚಿವರು. ಕೇವಲ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ. ಇದೊಂದೇ ಉತ್ತರ ನಮ್ಮ ಹತ್ರ ಇರೋದು ಅಂತ ಹೇಳಿ ಇದನ್ನ ನಾವು ವಿರೋಧಿಸುವಂತದ್ದು ಆಗ್ಬೇಕು. ನಮಗೆ ಇವತ್ತು ಜನರಿಗೆ ಬೇಕಾಗಿದೆ, ಅತ್ಯಂತ ತಳಹಂತದ ಜನರಿಗೆ ಇವತ್ತು ಈ ಸರ್ಕಾರಿ ಶಾಲೆಗಳು ಬೇಕಾಗಿರೋದ್ರಿಂದ ಇದನ್ನ ನಾವು ಹೇಗೆ ಉಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವಿವತ್ತು ಹೆಚ್ಚು ಯೋಚನೆಗಳನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ, ನಾನು ಆಗ್ಲೇ ಹೇಳಿದಾಗೆ ಬಸ್ ವ್ಯವಸ್ಥೆ ಅನ್ನುವಂಥದ್ದು ತುಂಬಾ ಹಸಿಯಾಗಿರುವಂತಹ ಸುಳ್ಳು. ಎಲ್ಲೂ ಕೂಡ ಬಸ್ ವ್ಯವಸ್ಥೆ ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸ್ಥಿತಿನಲ್ಲಿ ಸರ್ಕಾರ ಇದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಹಣವನ್ನ ಎಲ್ಲ ಕ್ರೋಢೀಕರಿಸ್ಬಿಟ್ಟು ನಾವು ಮಾಡ್ತೀವಿ ಅಂತ ಹೊರಟ್ರೆ ಮುಂದಿನ ದಿನಗಳಲ್ಲಿ ಇದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರುವಂತದ್ದು ನಮ್ಮ ಬಡ ಮಕ್ಕಳ ಮೇಲೆ. ಅವರಿಗೆ ಯಾವುದೂ ಇಲ್ಲದೆ ಇರುವಂತಹ ಸ್ಥಿತಿಗೆ, ಈ ಕಡೆ ಶಿಕ್ಷಣವೂ ಇಲ್ಲ, ಈ ಕಡೆ ಬೇರೆ ಕಡೆ ಹೋಗಕ್ಕೂ ದಾರಿ ಇಲ್ಲ. ಮನೆ ಮುಂದೆ ಇದ್ದಿದ್ದು ಶಿಕ್ಷಣ ವ್ಯವಸ್ಥೆಯನ್ನು ಮುಚ್ಚಾಕಿ ಆ ಕಡೆ ಪಬ್ಲಿಕ್ ಶಾಲೆಗೂ ನಡೆಯೋದಂತ ಆಗ್ಬಿಟ್ರೆ ಇಡೀ ಮಕ್ಕಳುಗಳು ಇವತ್ತು ಬೀದಿ ಬೀದಿನಲ್ಲಿ ಭಿಕ್ಷೆ ಇಟ್ಕೊಂಡು ತಿರುಗಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಾನು ಹೋರಾಟದ ಎಲ್ಲ ಸಂಗಾತಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ನಾನಂತೂ ಯಾವತ್ತೂ ಹೃದಯಪೂರ್ವಕವಾಗಿ ನನ್ನ ಬೆಂಬಲ, ಎಲ್ಲಾ ರೀತಿಯ ಬೆಂಬಲ ನನಗೆ ಇರುತ್ತೆ. ನಾವೆಲ್ಲರೂ ಇವತ್ತು ಒಗ್ಗೂಡ್ಕೊಂಡು ತಕ್ಷಣದಲ್ಲಿ ಕಾನೂನಿನ ಕ್ರಮವನ್ನು ಜರುಗಿಸುವ ಕಡೆಗೆ ಹೆಚ್ಚು ಫೋಕಸ್ ಮಾಡಿ ನಾವು ಇವತ್ತು ಕೆಲಸ ಮಾಡ್ಬೇಕು. ಯಾಕಂದ್ರೆ ತಕ್ಷಣದ ನಮಗೆ ಇವತ್ತು ಉತ್ತರಗಳು ಸಿಗ್ಬೇಕು ಅಂತಂದ್ರೆ ಕಾನೂನಿನ ಹೋರಾಟದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ಜನಸಂಘಟನೆ ಖಂಡಿತವಾಗಿ ನಾವು ಮಾಡಬೇಕು. ಯಾರಿಗೆ ಇವತ್ತು ಸರ್ಕಾರಿ ಶಾಲೆ ಬೇಕು ಅಂತ ಅನ್ಸಿದೆ ಅವರನ್ನೇ ಒಗ್ಗೂಡಿಸಿ ಹೋರಾಟವನ್ನ ರೂಪಿಸುವಂತದ್ದು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ರೆ ADS ಅವರು. ನಾವೆಲ್ಲರೂ ಒಗ್ಗೂಡಿ ಇನ್ನಷ್ಟು ಹೆಚ್ಚು ಈ ಹೋರಾಟವನ್ನ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ನಾವು ಮುಚ್ಚಲ್ಲ ಅಂತ ಹೇಳುವಂತಹ ಹಂತಕ್ಕೆ ಸರ್ಕಾರ ಬರೋ ಹಾಗೆ ನಾವೆಲ್ಲರೂ ನೋಡ್ಕೊಳ್ಳೋಣ. ಎಲ್ಲರೂ ಒಗ್ಗೂಡಿ ಈ ಹೋರಾಟವನ್ನ ಮುಂದುವರಿಸೋಣ ಅಂತ ಹೇಳ್ತಾ, ನನಗೆ ಕೆಲವು ನನ್ನ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನಾಡ್ತೀನಿ. ಸ್ನೇಹಿತರೆ, ಸಮಾವೇಶನ ಉದ್ದೇಶ ಹಾಗೆ ಈ ಮ್ಯಾಗ್ನೆಟ್ ಸ್ಕೂಲ್ಗಳ ತರಗತಿಯನ್ನು ನೀಡೋದಂತ, ಹಾಗೆ ಹೇಗೆ ನಾವು ನಮ್ಮ ಹೋರಾಟನ ಮುಂದುವರಿಸಬೇಕು ನೆಕ್ಸ್ಟ್ ಹೇಳಿದಂತ ರೂಪಹಾಸನ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಸಮಾವೇಶಕ್ಕೆ ಆಗಮಿಸಿರುವಂತಹ ಸಂವಿಧಾನ ಓದು ಬಳಗದ ಮುಖ್ಯಸ್ಥರಾದಂತಹ ರಾಜು ಗುರು ಸರ್ ಅವರು ಕೂಡ ಈ ಸಮಾವೇಶನ ಉದ್ದೇಶಿಸಿ ಮಾತಾಡಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಫಿನಿಶ್ ಮಾಡಿ.